ಕಿರಿಸ್ತವ್ರೆ, ಅಣ್ಣ ನಿನ್ ಮುತ್ಕೊಡ್ಬೇಕು, ನಾನು ಮುತ್ಕೊಡ್ಬೇಕು, ನಾನು ಯಾಕೆ ಮುತ್ಕೊಡ್ಬೇಕು, ಇಲ್ಲ ನಾನು ಹೋದಾಗ ಎಲ್ಲ ಕೂಗ್ದೆ ಡ್ಯಾಡಿ 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 ಅಂತ ಕೂಗ್ತಾ ಇದ್ರು. ಕಾರಿಂದ ಇಳಿದ್ಮೇಲೆ ವಾಪಸ್ ಕಾರ್ ಕೂರೋ ತನಕ ಏನಾಯ್ತು ನನಗೆ ಗೊತ್ತೇ ಇಲ್ಲ. ಕೆಲವು ನೆಗೆಟಿವ್ ಕಮೆಂಟ್ಸ್ ನನ್ನ ಆಕ್ಟಿಂಗ್ ಬಗ್ಗೆ ಆಗ್ಲಿ ಪರ್ಫಾರ್ಮೆನ್ಸ್ ಬಗ್ಗೆ ಆಗ್ಲಿ ಇತ್ತು. ನನ್ನನ್ನ ಎನ್ಕರೇಜ್ ಮಾಡಕ್ ಹೇಳ್ತಿದ್ದಾರೆ ಅಂತ ನಾನು ತಗೊಂತೀನಿ. ಏನ್ ಇಷ್ಟ ಆಗಿಲ್ಲ ಫಸ್ಟ್ ಹೇಳಿ, ಸೊ ದಟ್ ಸೇಮ್ ಥಿಂಗ್ ನಾವು ನೆಕ್ಸ್ಟ್ ಮಾಡಬಾರ್ದು. ಕೆಲವ್ರು ಬೇಡೋ ವಿಷಯ ಮಾತಾಡ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಅದಕ್ಕೆ ಅವ್ರು ಫಸ್ಟ್ ನೋಡ್ತೀರ, ಯಾವನಾದ್ರೆ ಫಸ್ಟೇ ಕುಯ್ದು ಬಿಡ್ತಾರೆ, ಆಯ್ತಾ ಅಲ್ಲೇ ಶಿಕ್ಷೆ ಠಮರ್ ಅಂತ. ಈ ಟ್ರಾವೆಲ್ ಹೋಗಿದ್ದ ವಿಷಯ ನಾನು ಕೇಳಬೇಕು ಅಂತಿದ್ದೆ. ಒಂದು ನಿನ್ನೆ ಪೂರ್ಣಚಂದ್ರ ಅವ್ರು ಸಿಕ್ಕಿದ್ರು, ಮಾತಾಡ್ಬೇಕಾದ್ರೆ ಅವ್ರು ಕೈ ತೋರಿಸೋದು, ಇಲ್ಲಿ ಶೇಕ್ ಹ್ಯಾಂಡ್ ಕೊಟ್ಟು ಮಾರ್ಕ್ ಆಗಿಬಿಟ್ಟಿದೆ ಬ್ರದರ್, ತುಂಬ ಖುಷಿಯಾಗಿದೆ, ಈ ನೋವು ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಫೀಲಿಂಗ್ ಅಂತ. ಅಂದರೆ ಅಷ್ಟು ಜನ ಮುತ್ಕೊಳ್ತಾ ಇದ್ರಂತೆ ಓದಲ್ಲೆಲ್ಲ, ಎಸ್ಪೆಷಲಿ ನಿಮ್ಮ ಕ್ಯಾರೆಕ್ಟರ್ಗೆ ಅಥವಾ ಅವರು ಡ್ಯಾಡಿ ಕ್ಯಾರೆಕ್ಟರ್ಗೆ ಬಂದು ಮಾತಾಡಿಸ್ತಾ ಇದ್ರಂತೆ. ಸೊ ಆ ಥರದ ಸಂಭ್ರಮ ನೋಡಿದಂಥದ್ದಾಗಿರ್ಬೋದು, ಅಥವಾ ಎಲ್ಲೊಂದು ಕಡೆ ಈ ಫಸ್ಟ್ ಡೇ ಸಿನಿಮಾ ನೋಡ್ಕೊಂಡು ಬಂದರಲ್ಲ ನಮ್ಮ ಬಾಸ್ ಸಿಕ್ಕಿದ್ರು ಅಂತ ಅಪ್ಪು ಸರ್ಗೆ ಕಂಪೇರ್ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು, ಆ ಥರದ್ದು ಒಂದು ರಿವ್ಯೂಸು ರೆಸ್ಪಾನ್ಸು ಹೆಂಗೆ ಬಂತಂದ್ರೆ? ಒಂದೇನೋ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಕುಟುಂಬದ ಮೇಲೆ ತೋರಿಸೋ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಆ್ಯಂಡ್ ಈ ಫಿಲಿಮ್ಗೂ ನಾವು ಮೇನ್ ಏನಕ್ಕೆ ಎಲ್ಲ ಕಡೆ ಥಿಯೇಟ್ರ್ ವಿಸಿಟ್ ಮಾಡಿದ್ವಿ ಅಂದರೆ, ಎಲ್ಲರೂ ಎಷ್ಟು ಚೆನ್ನಾಗಿ ಎಲ್ಲ ಅವರಿಂದನೇ ಥಿಯೇಟ್ರನ್ನ ಅಲಂಕಾರ ಮಾಡಿದ್ದಾರೆ, ಸೆಲೆಬ್ರೇಷನ್ ಮಾಡಿದ್ದಾರೆ. ಲೈಕ್ ಈ ಲೈಟ್ಸ್ ಹಾಕೋದಾಗಲಿ, ಬ್ಯಾನರ್ಸ್ ಹಾಕೋದಾಗಲಿ. ಸೊ ಅದನ್ನ ನೋಡಿದಾಗ ಎಲ್ಲೊಂದು ಕಡೆ ಪಾಪ ಅವ್ರು ಕೇಳ್ತಾ ಇರ್ತಾರೆ, ಅಂದರೆ ಬಂದು ನೋಡಿ ಹೆಂಗೆ ಮಾಡಿದ್ದೀವಿ ನೋಡಿ ಅಂದಾಗ ಎಲ್ಲೊಂದು ಕಡೆ ಅದನ್ನ ನೋಡ್ಬೇಕಂತ ನನಗೆ ತುಂಬ ಆಸೆ ಇತ್ತು. ಸೊ ಅಟ್ಲೀಸ್ಟ್ ಫಸ್ಟ್ ಒಂದು ರೌಂಡ್ ಈಗ ಹತ್ರದಲ್ಲಿ ಎಲ್ಲೆಲ್ಲಿದೆ ಹೋಗಿ ನೋಡೋಣ ಅಂತ ಹೋದಾಗ, ಲೈಕ್ ನೀವು ಹೇಳ್ದಂಗೆ ಎಷ್ಟು ಖುಷಿ ಪಟ್ಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ ಅವ್ರಿಗೊಂದು ತೃಪ್ತಿ ಸಿಕ್ಕಿದೆ. ಆ್ಯಂಡ್ ಅವ್ರ ಪ್ರೀತಿ ಯಾವ ರೀತಿ ತೋರಿಸ್ತಾರಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಪೂರ್ಣ ಹೇಳ್ದಲ್ಲ, ಕೈ ಹಿಂಗಾಗಿದೆ ಅಂದರೆ, ಯಾಕಂದರೆ ಅವರು ಕನೆಕ್ಟ್ ಆಗ್ಬಿಟ್ಟಾಗ ಪ್ರತಿಯೊಬ್ರಿಗೆ ಏನು ಆಸೆ, ಅವ್ನು ಕೈ ಹಿಡಿಬೇಕು ಅಂತ. ಗೊತ್ತೇ ಇಲ್ಲ, ನಾನು ಹೋದಾಗ ಎಲ್ಲ ಕೂಗ್ದೆ ಡ್ಯಾಡಿ 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 ಅಂತ ಕೂಗ್ತಾ ಇದ್ರು. ಬಂದ್ಬಿಟ್ಟು ಫುಲ್ ಮುತ್ಕೊಂಡ್ರು, ಎಲ್ಲ ಕೈ ಹಿಡಿದ್ರು. ನನಗಂತೂ ಫುಲ್ ಈ ಕಡೆ ಹೇಳಿದ್ರು ಆ ಕಡೆ ಹೇಳಿದ್ರು. ನಾನು ಕಾರಿಂದ ಅಷ್ಟೇ ಅಲ್ಲಿ ಹೋಗ್ತಿದ್ದೆ, ಕಾರಿಂದ ಇಳಿದ್ಮೇಲೆ ವಾಪಸ್ ಕಾರ್ ಕೂರೋ ತನಕ ಏನಾಯ್ತು ನನಗೆ ಗೊತ್ತೇ ಇಲ್ಲ. ನಿಜ ಅದೆಲ್ಲ ಅವ್ರಿಗೆ ಬಿಟ್ರೆ, ಸುಮ್ಮನೆ ಇಳಿತಿದ್ದೆ ಅಷ್ಟೇ ಕಾರಲ್ಲಿ. ಒಂದ್ ಕಡೆ ನಮಸ್ಕಾರ ಮಾಡಿ ಎಲ್ಲರಿಗೂ ಹಾಯ್ ಹೇಳ್ತಿದ್ದೆ. ಇಳಿಸಿದ ತಕ್ಷಣ ಅವರೇ ಬರೋರು, ಅವರೇ ಕರ್ಕೊಂಡು ಹೋಗೋರು, ಯಾವ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಸ್ಟ್ರೇಟ್ ಹೋಗ್ಬೇಕಾ ನನಗೆ ಗೊತ್ತೇ ಇಲ್ಲ. ಅವರೇ ಎಲ್ಲ ಮಾಡಿ ಕರ್ಕೊಂಡ್ಬಂದು ವಾಪಸ್ ಸೇಫಪ್ಪ. ಸೊ ಇದರಲ್ಲಿ ಅವ್ರು ನಾನು ನೋಡಿದೆ ಪಾಪ, ಎಷ್ಟೊಂದು ಜನ ಒಂಥರ ಕಿರಿಸ್ತವ್ರೆ, ಅಣ್ಣ ನಿನ್ ಮುತ್ಕೊಡ್ಬೇಕು, ನಾನು ಯಾಕೆ ಮುತ್ಕೊಡ್ಬೇಕು, ಅಲ್ಲ ಗೊತ್ತಿಲ್ಲ, ಬಂದು ಎಗರಿದ್ರು, ಮುತ್ಕೊಟ್ರು, ಹಿಡಿದ್ರು, ತಪ್ಕೊಂಡ್ರು. ಆ್ಯಂಡ್ ಅಂದರೆ ಆ ಪ್ರೀತಿ ಇದೆಯಲ್ಲ, ಇವಾಗ ಇಷ್ಟು ಏನೇ ಮಾಡಿದ್ರು, ಸಿನಿಮಾ ಮಾಡಿದ್ರು, ಏನೇ ಮಾಡಿದ್ರು, ನಾನು ಮಾಡ್ತಿರೋದು ಆ ಪ್ರೀತಿಗೋಸ್ಕರ. ಅಂದರೆ ಒಂದು ಯುವ ಆದಮೇಲೆ ಈ ಸಿನಿಮಾ ಮೇಲೆ ತುಂಬ ದೊಡ್ಡ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ ಇತ್ತು. ಅಂದರೆ ಕೆಲವೊಂದು ವಿಚಾರಕ್ಕೆ ಯುವ ಮಾಡಿದಾಗ ಬಂದಂತಹ ರಿಯಾಕ್ಷನ್ಸು ಇದಕ್ಕೆ ಕಂಪೇರ್ ಮಾಡಿದ್ರೆ ಇದಕ್ಕೆ ತುಂಬ ಬರ್ತಾಯಿದೆ. ಆ ಒಂದು ಕೆಲವೊಂದು ಕಮೆಂಟ್ಸ್ ಓದ್ತೀರಾ ನೀವು? ಓದ್ತೀನಿ. ಏನು ಅನ್ಸುತ್ತೆ? ಅಫ್ಕೋರ್ಸ್ ಈಗ ಯುವ ಫಿಲ್ಮ್ ಆದಮೇಲೆ ಪಾಸಿಟಿವ್ ಕಮೆಂಟ್ಸ್ ತುಂಬ ಏನು ಬಂದಂದರೆ, ಆ ತಂದೆ ಎಮೋಷನ್ ಕನೆಕ್ಟ್ ಆಯಿತು. ಆ್ಯಂಡ್ ಫ್ಯಾಮಿಲೀಸ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಆ ಫಿಲಿಮ್. ಬಟ್ ಕೆಲವು ನೆಗೆಟಿವ್ ಕಮೆಂಟ್ಸ್ ನನ್ನ ಆ್ಯಕ್ಟಿಂಗ್ ಬಗ್ಗೆ ಆಗಲಿ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ ಇತ್ತು. ಸೊ ನಾನು ಯಾವಾಗ್ಲೂ ಈ ನೆಗೆಟಿವ್ ಕಮೆಂಟ್ಸ್ನ ನನ್ನನ್ನು ಎನ್ಕರೇಜ್ ಮಾಡೋಕ್ಕೆ ಹೇಳ್ತಿದ್ದಾರೆ ಅಂತ ನಾನು ತೊಗೊತೀನಿ ಅಫ್ಕೋರ್ಸ್. ಆ್ಯಂಡ್ ನನ್ನ ಚಾಲೆಂಜ್ ಇದ್ದಿದ್ದು ಏನಂದರೆ, ಅಟ್ಲೀಸ್ಟ್ ಓಕೆ ಅವ್ರು ಈ ವಿಷಯ ಮಾತಾಡ್ತೀರ, ಡೆಫಿನೆಟ್ಲಿ ಅದನ್ನ ನೆಕ್ಸ್ಟ್ ಮಾತಾಡದೇ ಇರೋಂಗೆ, ಇಲ್ಲ ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ನಾನು ಯಾವಾಗಲೂ ನಾನು ಫಸ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ. ಸೊ ಏನಾಯಿತು, ಇವಾಗ ಎಸ್ಪೆಷಲಿ ಆ್ಯಕ್ಟಿಂಗ್ ವಿಚಾರದಲ್ಲಿ ಬಂದಾಗ ತುಂಬ ಜನ ಇವತ್ತು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ನನಗೆ ಖುಷಿ. ಇವಾಗ ನನಗೆ ಯಾವಾಗಲೂ ಹೇಳೋದು, ಇನ್ಫ್ಯಾಕ್ಟ್ ನಾನು ಯಾರನ್ನೇ ಮೀಟ್ ಮಾಡಿದ್ರು ಪಿಕ್ಚರ್ ಬಗ್ಗೆ ವಿಶ್ ಮಾಡ್ತಾರೆ, ಚೆನ್ನಾಗಿದೆ. ನಾನು ಯಾವಾಗಲೂ ಕೇಳೋದಿಲ್ಲ, ತಪ್ಪೇನಿದ್ರೆ ಫಸ್ಟ್ ಹೇಳಿ, ನಿಮ್ಗೇನು ಇಷ್ಟ ಆಗಿಲ್ಲ ಅಂತ ಹೇಳಿ. ಇಷ್ಟ ಆಯ್ತಾ ಓಕೆ, ಎಲ್ರಿಗೂ ಇಷ್ಟ ಆಯಿತು, ಅದು ಸರಿ, ಅದು ಬಿಟ್ಬಿಡಿ. ಇವಾಗ ಇಷ್ಟ ಆದರೆ ಓಕೆ, ಏನು ಇಷ್ಟ ಆಗಿಲ್ಲ ಫಸ್ಟ್ ಹೇಳಿ. ಸೊ ದಟ್ ಸೇಮ್ ಥಿಂಗ್ ನಾವು ನೆಕ್ಸ್ಟ್ ಮಾಡಬಾರ್ದು. ಸೊ ನಾನು ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನೀವು ಹೇಳ್ದಂಗೆ ಪಾಸಿಟಿವ್ ಕಮೆಂಟ್ಸ್ಗಿಂತ ನಾನು ನೆಗೆಟಿವ್ ಕಮೆಂಟ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದು. ಅಂದರೆ ಈಗ ಕೆಲವ್ರು ಬೇಡೋ ವಿಷಯ ಮಾತಾಡ್ತಾರೆ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಲ್ಲ. ಬಟ್ ಕೆಲವುದು ತುಂಬ ಮನಸ್ಸಿಂದ ಹೇಳ್ತಾರೆ, ಇಲ್ಲ ಇದು ಚೆನ್ನಾಗಿರ್ಬೋದಿತ್ತು, ಇದನ್ನು ಚೆನ್ನಾಗಿರ್ಬೋದಿತ್ತು ಅಂತ ಹೇಳಿದಾಗ ಅಫ್ಕೋರ್ಸ್ ಅದ್ರ ಮೇಲೆ ವರ್ಕ್ ಮಾಡಿ ಅದ್ರ ಮೇಲೆ ಇಂಪ್ರೂವ್ ಮಾಡಬೇಕು ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಡೆಫಿನೆಟ್ಲಿ ಅದು ನಾನು ಮಾಡೇ ಮಾಡ್ತೀನಿ ಅನ್ನೋದು ಗ್ಯಾರಂಟಿ.
ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ನಿಮ್ಮ ಸುತ್ತಲೂ ತುಂಬ ಒಳ್ಳೊಳ್ಳೆ ಕಲಾವಿದರು, ಅತುಲ್ ಕುಲಕರ್ಣಿ ಆಗಿರ್ಬೋದು ಹೌದು. ಅಥವಾ ಈ ಪೂರ್ಣನೇ ಆಗಿರ್ಬೋದು, ಅಂದರೆ ಈ ಥರದ್ದು ಶ್ರುತಿ ಅವರಾಗಿರ್ಬೋದು, ಅದರ ಸುತ್ತಲೂ ಒಂದೊಳ್ಳೆ ತುಂಬ ದೊಡ್ಡ ಪ್ರತಿಭಾವಂತ ಒಳಗನೆ ಇತ್ತು. ಸೊ ಈ ಒಂದು ವಿಚಾರಕ್ಕೆ ಮತ್ತು ಕಮೆಂಟ್ಸು ಅಥವಾ ಸಿನಿಮಾ ನೋಡಿ ರಿವ್ಯೂಸ್ ಹೇಳ್ಬೇಕಾದ್ರೆ ತುಂಬ ಜನ ಹೇಳಿದ್ರು ಈ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ತಾಗಿ ಕಾಣ್ತಾರೆ, ಆ್ಯಂಡ್ ಮಾಸ್ ಎಲಿವೇಷನ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಡ್ಯಾನ್ಸ್ ಬಗ್ಗೆ ತುಂಬ ಮಾತಾಡ್ತಾಯಿದ್ರು, ಆ್ಯಂಡ್ ಫೈಟ್ಸ್ ಬಗ್ಗೆ ಮಾತಾಡ್ತಿದ್ರು. ಅಂದರೆ ಒಂದು ಹೀರೋಗೆ ಬೇಕಾದಂಥ ಎಲ್ಲ ಎಲಿಮೆಂಟ್ಸ್ ಬಗ್ಗೆನೂ ಈ ಸಿನಿಮಾದಲ್ಲಿ ಮಾತಾಡ್ತಿದ್ದಾರೆ. ಥ್ಯಾಂಕ್ ಯು. ಸೊ ಆ ಒಂದು ವಿಷಯಕ್ಕೆ ನಿಮ್ಗೆ ಹೆಲ್ಪ್ ಆಗಿದೆ. ಈಗ ಅತುಲ್ ಅವರು ಎದುರುಗಡೆ ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೇಕಾರೆ ಅವ್ರದ್ದೇ ಆದಂಥ ವೇಲ್ ಅವರಿದ್ದಾರೆ. ಇಲ್ಲ, ಖಂಡಿತ ಆ ಥರದ್ದು ಇಂಪ್ರೂವೈಸೇಷನ್ಸ್, ಆ ಮೂಮೆಂಟಮ್ಸ್ ಹೆಂಗಿತ್ತು? ಈ ಸೀನಿಯರ್ ಆರ್ಟಿಸ್ಟ್ ಜೊತೆ ಯಾವಾಗಲೂ ಕೇಳ್ತಾರೆ ಕಷ್ಟ ಆಯ್ತಾ ಅವ್ರ ಜೊತೆ ಅವ್ರ ಮುಂದೆ ಆ್ಯಕ್ಟ್ ಮಾಡೋದು. ಆ್ಯಕ್ಚುಲಿ ಈ ಸೀನಿಯರ್ ಆರ್ಟಿಸ್ಟ್ ಜೊತೆ ಆ್ಯಕ್ಟ್ ಮಾಡೋದೇ ಸಿಕ್ಕಾಬಟ್ಟೆ ಈಸಿ, ಎಲ್ಲದಕ್ಕಿಂತ ಈಸಿನೇ ಅದು. ಯಾಕಂದರೆ ಅವ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಲ್ಲ, ಯಾಕಂದರೆ ಆ್ಯಕ್ಟಿಂಗ್ ಯಾವಾಗಲೂ ಇರೋದು ಆ್ಯಕ್ಟ್ ಮಾಡೋದಕ್ಕೆ ನಾವು ರಿಯಾಕ್ಟ್ ಮಾಡೋದು, ಅಥವಾ ನಾವು ಆ್ಯಕ್ಟ್ ಮಾಡೋಕ್ಕೆ ಅವ್ರು ರಿಯಾಕ್ಟ್ ಮಾಡೋದು. ಸೊ ಫಸ್ಟೇ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದ್ದರೆ ನಮ್ಮ ರಿಯಾಕ್ಷನ್ ಚೆನ್ನಾಗಿ ಬಂದೇ ಬರುತ್ತೆ. ಅಥವಾ ನಾವೇನಾದ್ರು ಆ್ಯಕ್ಟ್ ಮಾಡೋಕ್ಕೆ ಅವ್ರ ರಿಯಾಕ್ಷನ್ ಚೆನ್ನಾಗಿ ಬಂದಾಗ ಓವರ್ ಆಲ್ ಸೀನೇ ಚೆನ್ನಾಗಿ ಆಗೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅತುಲ್ ಸರ್ ಬಗ್ಗೆ ನಾನು ತುಂಬ ಕಲಿತೆ. ಆ್ಯಂಡ್ ಅವ್ರು ಎಷ್ಟು ಪ್ರಿಪೇರ್ ಆಗ್ತಿದ್ರು ಗೊತ್ತಾ. ಯಾಕಂದರೆ ಫುಲ್ ಡೈಲಾಗ್ ಕನ್ನಡದಲ್ಲಿ ಹೇಳಬೇಕಂದಾಗ ಅವರು ಸೀನ್ ಮುಂಚೆ ಅವ್ರ ಪಾಡಿಗೆ ಹೋಗಿ ಸೆಪ್ರೇಟಾಗಿ ಕೂತ್ಕೊಳ್ಳೋರು, ಕಂಪ್ಲೀಟ್ ಸೀನ್ ಹೋಗಿ ಒಬ್ಬೊಬ್ಬರೇ ಪ್ರಾಕ್ಟೀಸ್ ಮಾಡಿ 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 ಬಂದು ಸೀನಿಗೆ ಕೂತ್ಕೊಳ್ಳೋರು. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಹೆಂಗೆ ಯೋಚನೆ ಮಾಡ್ತಾರಂತ ಡಿಸೈನ್ ಮಾಡೋರು. ಅಂದರೆ ಅವ್ರು ಕೇಳೋರು ರೋಹಿತ್ ಸರ್ನ, ಓಕೆ ಇಲ್ಲಿ ಬಂದು ಕೂತಿದ್ದೀನಿ, ಸೊ ನಂದು ಊಟ ಆಗಿದೆಯಾ, ಕ್ಯಾರೆಕ್ಟ್ರದ್ದು ಓಕೆ ಕ್ಯಾರೆಕ್ಟ್ರ್ ಊಟ ಆಗಿದೆ, ಊಟ ಮುಗಿದ್ಮೇಲೆ ಮೋಸ್ಟ್ಲಿ ಒಂದು ಸಿಗರೇಟ್ ಹೊಡಿತಾನೆ ಅನಿಸುತ್ತೆ, ಸೊ ಒಂದು ಸಿಗರೇಟ್ ಪ್ಯಾಕ್ ಇರಲಿ ಟೇಬಲ್ ಮೇಲೆ, ಅವರೇ ಹೇಳೋರು ಒಂದು ಸಿಗರೇಟ್ ಪ್ಯಾಕ್ ಇರಲಿ. ಅವ್ರು ಹೇಳಿದ್ರು ನೋಡ್ತೀನಿ, ಮಾತಾಡ್ಬೇಕಾದ್ರೆ ತೊಗೋತೀನಿ, ಹಚ್ಬೇಕಾ ಹಚ್ಬಾರ್ದಾ, ಅಂದರೆ ಅವ್ರು ಅಷ್ಟು ಆಳವಾಗಿ ಆ ಕ್ಯಾರೆಕ್ಟರ್ ಬಗ್ಗೆ ಹೋಗ್ತಾರೆ. ಸೊ ಇದನ್ನೆಲ್ಲ ನಾನು ತುಂಬ ಅಬ್ಸರ್ವ್ ಮಾಡಿದೆ. ಅಂದರೆ ಒಂದು ಕ್ಯಾರೆಕ್ಟರ್ನ ಯಾವ ಥರ ಇವ್ರು ಯೋಚನೆ ಮಾಡ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರ ಪ್ರತಿ ಮೂಮೆಂಟ್ಗೂ ಒಂದು ಕಾರಣ ಇರುತ್ತೆ. ಇವಾಗ ಮಾತುಕತೆ ಒಂದು ಸೀನ್ ಇದೆ, ಎಲ್ಲ ಡಾನ್ಗಳು ಎಲ್ಲರೂ ಮಾತುಕತೆ ನಡೀತಿರ್ತಾರೆ. ಅವ್ರು ಯಾವುದೋ ಒಂದು ಪಾಯಿಂಟಲ್ಲಿ ಹಿಂಗೆ ಕಾಲ ಮೇಲೆ ಕಾಲು ಹಾಕೋತಾರೆ. ಅಂದರೆ ಜನರಲ್ಲ ನಾವು ಮಾತಾಡ್ಬೇಕಂದ್ರೆ ಯಾರೋ ಒಬ್ರು ಕಾಲ ಮೇಲೆ ಕಾಲು ಹಾಕೋತಾರಲ್ವಾ, ಬಟ್ ಅವರು ಯಾವುದೋ ಒಂದು ಖಡಕ್ಕಾಗಿ ಒಂದು ಡೈಲಾಗ್ ಹೇಳ್ತಾರೆ, ಅದಕ್ಕೆ ಮುಂಚೆನೇ ಅವ್ರು ಕಾಲ ಮೇಲೆ ಕಾಲು ಹಾಕ್ಕೊಳ್ತಾರೆ. ಸೊ ಇದನ್ನು ನಾನು ಕೇಳಿದೆ, ಸರ್ ನೀವು ಇದು ಮಾಡಿದಾಗ ನೀವು ಯಾವಾಗ ಅವ್ರು ಹೇಳಿದ್ರು, ಇಲ್ಲ ನೋಡು ಈ ಡೈಲಾಗ್ ಇದೆ, ಇದನ್ನು ನಾನು ಅವ್ರಿಗೆ ಹೇಳ್ತಿದ್ದೀನಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನಮ್ಮದು, ನಾವು ಸುಮ್ಮನಿರಲ್ಲ. ಅವ್ರು ಹೇಳಿದ್ರು ನಾನು ಅಥಾರಿಟಿ ಅಂದ್ಬಿಟ್ಟು ಹೇಳಬೇಕಂದ್ರೆ ಅವ್ರು ಯಾರು ನನಗೇನಿಲ್ಲ, ನಾನು ಕಾಲ ಮೇಲೆ ಕಾಲು ಹಾಕೋತೀನಿ, ಆ ಕ್ಯಾರೆಕ್ಟರ್ ಹಾಕೋತಾನೆ. ಸೊ ಈ ಥರ ಸಣ್ಣ ಸಣ್ಣ ವಿಷಯ ಅವರಿಂದ ತುಂಬ ಕಲ್ತ್ಕೊಂಡೆ. ಆ್ಯಂಡ್ ಈವನ್ ಶ್ರುತಿ ಮ್ಯಾಮೂ ಲೈಕ್ ಎಸ್ಪೆಷಲಿ ಇಮೋಷ್ನಲ್ ಸೀನ್ಸ್ ಅವರೆಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ಎಷ್ಟೋ ಸತಿ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊತಿತ್ತು. ಅಂದರೆ ಆ ಇಮೋಷನ್ ಅಷ್ಟು ಫೀಲ್ ಆಗ್ತಿತ್ತು. ಆ್ಯಂಡ್ ಅವರು ತುಂಬ ಇಂಪ್ರೂವೈಸ್ ಮಾಡ್ತಾರೆ. ನನಗೆ ಯಾವಾಗಲೂ ಬಂದು ಹೇಳೋರು, ನಿನ್ನ ಒಂದು ಡೈಲಾಗ್ ಇದೆ ತಾಯಿಗೆ ನಾನು ಹೇಳ್ತೀನಿ ಅಂದರೆ, ಅವ್ರು ಬಂದ್ಬಿಟ್ಟು ಯಾರೋ ನೀನು ಹಿಂಗಾಗೋಗ್ಬಿಟ್ಟಿದ್ಯಾ ಅಂತ ಊರಿಂದ ವಾಪಸ್ ಬರ್ತಾರಲ್ಲ, ಅವಾಗ ನಾನು ಅವ್ರು ಹೇಳ್ತಾರೆ, ಏನು ಮಗ ಸಮಜಾಯಿಸಿ ಕೊಡ್ತಿದ್ಯಾ ನೀನು ನನಗೆ ಅಂತ ಹೇಳಿ. ಆ ಟೈಮಲ್ಲಿ ಅವ್ರು ಹೇಳಿದ್ರು, ನಿನ್ನ ಮಾತು ತೂಕ ಇರಬೇಕು, ತೂಕನ ಹೆಂಗೆ ತರೋದು, ನಿನ್ನ ಬಾಡಿನೇ ವೆಯ್ಟ್ ಇದೆ ಅನ್ಕೋ, ನಿನ್ನ ನಡಿತದಲ್ಲಿ ವೆಯ್ಟ್ ಇರಲಿ, ಫ್ರೀಯಾಗಿ ನಡಿಬೇಡ, ತೂಕವಾಗಿ ನಡಿ, ಆ ತೂಕನವಾಗಿ ನೀನು ನಡೆದಾಗ ಆ ತೂಕ ನಿನ್ನ ಮಾತಲ್ಲಿ ಬರುತ್ತೆ ಅಂತ. ಸೊ ಈ ಥರ ಸಣ್ಣ ಸಣ್ಣ ವಿಷಯ ಎಲ್ಲ ಎಷ್ಟು ಹೇಳ್ಕೊಟ್ಟವ್ರೆ. ಆ್ಯಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಇವಾಗ ನಮ್ಮ ಸಿನಿಮಾ ಲೈಕ್ ಎಷ್ಟೊಂದು ಜನ ಆರ್ಟಿಸ್ಟ್ ನೀವು ನೋಡಿದ್ರೆ, ಹರಡಿ ಮ್ಯಾಮು, ಡಾಕ್ಟರ್ ಸೂರಿ ಅವರು, ಪುನೀತ್ ರುದ್ರನ್ ಅವರು, ಪೂರ್ಣ ಅವರು, ಅರ್ಚನಾ ಅವರು, ಸೊ ಎಲ್ಲ ಕ್ಯಾರೆಕ್ಟರ್ಸು ಆಮೇಲೆ ಇವತ್ತು ಆಡಿಯನ್ಸಿಗೆ ಸಖತ್ ಕನೆಕ್ಟಿಂಗ್ ಆಗಿ ರಿಯಲ್ ಅನಿಸಿದೆ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಕಾಸ್ಟ್ ಅಂತ. ಐ ಥಿಂಕ್ ನಮ್ಮ ಕಾಸ್ಟಿಂಗೇ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಈ ಸಿನಿಮಾ. ಎಸ್ಪೆಷಲಿ ಆದಿತ್ಯ ಅವರದು, ನಿಮ್ಮದು ಆ ಒಂದು ಸೆಕೆಂಡ್ ಹಾಫಲ್ಲಿ ಓಪನ್ ಆಗುವಂಥ ಟಗಾಫರ್ಗಳು, ಅವ್ರದ್ದು ಎಂಟ್ರಿನೇ ಹೆಂಗಿದೆ ಹೇಳಿ. ಅವ್ರ ಎಂಟ್ರಿ ಅಂತೂ ಏನು ಖುಷಿ ಪಟ್ಬಿಟ್ಟವ್ರೆ ಗೊತ್ತಾ. ಅಂದರೆ ಆ ಕ್ಯಾರೆಕ್ಟರ್ ಬರ್ದಾಗ ಒಬ್ಬ ಪೊಲೀಸ್ ಆಫೀಸರು ಅವನಿಗೆ ಏನೋ ಅವನು ಸಾಧಿಸ್ಬೇಕಂದ್ರೆ ಮಾಡಲೇಬೇಕು, ಅವನಿಗೆ ಜಸ್ಟಿಸ್ ಇಂಪಾರ್ಟೆಂಟ್, ಯಾವ ರೀತಿ ತೊಗೊಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅದಕ್ಕೆ ಅವ್ರು ಫಸ್ಟ್ ನೋಡ್ತೀರ, ಯಾವನ ಬಂದರೆ ಫಸ್ಟೇ ಕುಯ್ದು ಬಿಡ್ತಾರೆ. ಈಗ ಅವ್ನು ಯಾವನೋ ಹೋಗ್ಬಿಟ್ಟು ಇದು ಮಾಡಿ ಅವನ್ನ ಸ್ಟೇಷನ್ ಕರ್ಕೊಂಡೋಗಿ ಅವನ ಮೇಲೆ ಹಾಕಿ ಕೇಸ್ ಫೈಲ್ ಮಾಡಿ, ಅದು ಇಂಪಾರ್ಟೆಂಟ್ ಅಲ್ಲ ಈ ಕ್ಯಾರೆಕ್ಟ್ರಿಗೆ. ಆಯಿತಾ, ಅಲ್ಲೇ ಶಿಕ್ಷೆ ಠಮರ್ ಅಂತ. ಸೊ ಆ್ಯಂಡ್ ಅದು ಸಕ್ಕದಾಗಿತ್ತು. ಆ್ಯಂಡ್ ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಿದ್ದಾರೆ ಅವ್ರ ಕ್ಯಾರೆಕ್ಟ್ರನ್ನ. ಆ್ಯಂಡ್ ಲೈಕ್ ಒಂದು ಸೀನ್ ಇದೆ, ನಾವು ಅವರು ಮುಖಾಮುಖಿ ಮಾತಾಡ್ತಿದ್ದಾರೆ, ಅದು ಎಲ್ಲ ಎಂಜಾಯ್ ಮಾಡೋರು ಆಡಿಯನ್ಸ್. ಬಿರಿಯಾನಿ ಹೇಳೋದು ಅವ್ರ ಮಿಸ್ಸಸ್ ಬಂದಾಗ, ಅಂದರೆ ಈ ವಿಷಯನೂ ಹೆಂಗೆ ರೋಹಿತ್ ಸರ್ ಕನೆಕ್ಟ್ ಮಾಡಿದ್ದಾರೆ ನೋಡಿ, ಅವರು ಬಿಸಾಕ್ತಾರೆ ನೋಡಿ,
ಅವ್ರು ಅವತ್ತು ನಾನು ಎಲ್ಲ ಹೊಡಿಬೇಕಂದ್ರೆ ಚೆನ್ನಾಗಿ ಬಿರಿಯಾನಿ ತಿಂತಾ ಇರ್ತಾರೆ, ಆಮೇಲೆ ಕೊನೆಗೆ ಬಿಸಾಕ್ತಾರೆ ನನಗೆ. ಸೊ ಅದೇ ಅವ್ರಿಗೆ ವಾಪಸ್ ಮುಖಾಮುಖಿ ಬಂದಾಗ ಅವ್ರ ಹೆಂಡತಿ ಬಂದಾಗ ಅವ್ರು ಹೇಳ್ತಾರೆ, ನೋಡ ಮೇಡಮ್ ಈ ಗಂಟೆಗೆ ಬಿರಿಯಾನಿ ಇಷ್ಟ, ಸರಿಗೆ ಬಿರಿಯಾನಿ ಮಾಡಿಸಿ ತಿನ್ಸಿ, ಬೇಕಾದ್ರೆ ಕೇಳಿ ಅವ್ರನ್ನ ಅಂತ. ಸೊ ಎಲ್ಲ ವಿಷಯನ ಈಗ ಕನೆಕ್ಟ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದೆ ಸ್ಕ್ರಿಪ್ಟಲ್ಲಿ.